ಬಾಯ್ ಬಿದ್ದೋಗ್ಬಿಡೋದು ನನ್ನ ಮಗನೇ ನಿನ್ ತಲೆ ಕಿಡ್ನಿದ್ಯಾ ಆನೆಲ್ಲ ತಿದ್ಯಲ್ಲ ದರ್ವೇಸಿ ನನ್ನ ಮಗನೇ ಕಚ್ಚಡ ನನ್ನ ಮಗನೇ ನಮ್ ನೋಡ್ರಿ ಅಷ್ಟು ಗಾಡಿ ಓಡಿಸ್ತಾವ್ರೆ ಇವರು ಪುನೀತ್ ಅಂತ ಆ ಕಡೆ ಪ್ರಮೋದ್ ಹಿಂದೆಗಡೆ ಈ ಫಿಗರ್ ಎಲ್ಲೋ ನೋಡ್ದಂಗಿದಲ್ಲ ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ನೋಡಿ ಕ್ರಿಕೆಟ್ ಆಡಕ್ಕೆ ಒಳ್ಳೆ ಗ್ರೌಂಡ್ ಇದೆ. ನಂಗೆ ಗ್ರೌಂಡ್ ಮಾಡಿಬಿಟ್ರೆ ಶಿವಾನಂದ್ ಅವ್ರು ಬ್ಯಾಟಿಂಗ್ ಆಡ್ಬೋದು. ನಮಸ್ಕಾರ ಕರ್ನಾಟಕ ಅವ್ರು ಹೋಗಿದ್ರ ಅವ್ರು ಸಕ್ಕರಾಗಿದ್ರು ಅಂತ ಬಂದಿನಿ. ನಾನಂತೂ ಸೂಪರ್ ಆಗಿದ್ರು. ಇವತ್ತು ನಮ್ಮ ಕರ್ನಾಟಕ ಹಾಕೊಂಡು ಹೋಗಿದ್ವಿ ಎಲ್ಲಿಗೆ ಅಂದ್ರೆ ಧರ್ಮಸ್ಥಳಕ್ಕೆ. ಯಾಕಂದ್ರೆ ತುಂಬಾ ದಿವಸ ಆಗಿತ್ತು ಎಲ್ಲ ಆಚೆ ಹೋಗಿರಲಿಲ್ಲ ಅವ್ರ ಜೊತೆಗೆ. ಅದರಿಂದಾಗಿ ಲಾಂಗ್ ಟೈಮ್ ತುಂಬಾ ಒಳ್ಳೆ ಆಗಿರ್ಲಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ನಮ್ಮ ಇವಾಗ ಸ್ವಾಗತ ಸುಸ್ವಾಗತ. ಶಿವಾನಂದರೆ ಏನ್ ಸಮಾಚಾರ? ಇದಕ್ಕಿದಾಗ ಟ್ರಿಪ್ ಕೊಟ್ಬಿಟ್ಟಿದ್ರಲ್ಲ, ಜಾಸ್ತಿ ದಿನ ಆಯ್ತಲ್ಲ ಟ್ರಿಪ್ ಹೋಗಿ. ಹೌದಾ? ಇಲ್ಲಿ ಹೋಗಿರಲಿಲ್ಲ ಹಂಗಾದ್ರೆ? ಅದೇ ನಾನು ಆರೋಗ್ಯ ಆಯ್ತು. ಅಜಿತ್ ಅವ್ರೆ ಹೇಗಿದೆ? ತುಂಬ ಚೆನ್ನಾಗಿದೆ. ಎಂಜಾಯ್ ಮಾಡ್ಕೊಂಡು ಜಾಲಿ ಜಾಲಿ. ಈಗ ಟೋಲ್ ಬಿಟ್ಟು ಈಗ ಚುಂಚನಗಿರಿ ಟೋಲ್ ಪಾಸ್ ಆಗಿ ಇನ್ನೇನು ನಮ್ಮ ಪಯಣ ಚನ್ನರಾಯಪಟ್ಟಣ ಕಡೆಗೆ. ಚನ್ನರಾಯಪಟ್ಟಣ ಹತ್ರ ಒಂದು ಪ್ಲೇಸ್ ಇದೆ, ಅದು ತುಂಬಾ ಚೆನ್ನಾಗಿದೆ ಗುರು. ತುಂಬಾ ದಿವಸ ಹೋಗ್ಬೇಕು ಅಂತ ಅನ್ಕೊಂತಿದೆ, ಆದ್ರೆ ಆಗಿರ್ಲಿಲ್ಲ. ಈ ಸಲ ನಮ್ಮ ಊರೆಲ್ಲ ಬಂದಿರೋದ್ರಿಂದ ಜೊತೆ ಹೋಗ್ಬರೋಣ ಅಂತ ಅನ್ಕೊಂತಾ ಇದೀವಿ. ಮೊನ್ನೆ ಆ ಪ್ಲೇಸ್ ಯಾವ್ದು ಅಂತ ಹೇಳ್ತೀನಿ. ಅಲ್ಲೋದ್ಮೇಲೆ ಹೋಗಿ ಹೆಸರಿಲ್ಲ ಗುರು. ಅಲ್ಲಿ ಹೋಗ್ತಾರೆ ನೀವೇ ನೋಡಿ ಯಾವ ಪ್ಲೇಸ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಮುಕ ಅಮುಕ ಶಿವಾನಂದ ಅವರು ಮಾತಾಡ್ಬೇಕು. ಏನಿಲ್ಲ, ಮಳೆ ಬಂತು, ರೈನ್ ರೋಡ್ ಎಲ್ಲ ಪಿಕ್ನಿಕ್ ಹಾಕೊಂಡಿಲ್ಲ. ಶಿವಾನಂದ ಅವರು ವಾಯ್ಸ್ ಬರ್ತಾರ. ಶಿವಾನಂದ ಅವರು ಮಾತಾಡಿ. ಶಿವಾನಂದ ಅವರ ಸಾಂಗ್ ಎಲ್ಲ ಹಾಕ್ಬಾರ್ದು, ಮಾತಾಡ್ರಿ, ಖುಷಿ ಕೊಡ್ರಿ. ಸಾಂಗ್ ಹಾಕ್ರಿ, ಯೂಟ್ಯೂಬ್ ಸಪರೇಟ್ ಕೊಟ್ಟಿದ್ರಿ, ಅದಕ್ಕೋಸ್ಕರ ಸಾಂಗ್ ಹಾಕ್ತಿಲ್ಲ. ಮಾತಾಡಿ, ದಯವಿಟ್ಟು ಮಾತಾಡ್ಬೇಕು ನೀವು. ಅಮ್ಮಕ್ಕ ಶಿವಾನಂದ ಅವ್ರೆ, ಅವ್ರು ಯಾರು ನಿಮ್ ತಮ್ಮ ಅಮ್ಮ ಕೊಡ್ಬೇಕು. ಅವರು ನೋಡಿದ್ರ ಅವನು ನೀವು ಇಲ್ಲ ನೋಡ್ರಿ, ನೀವೇ ಯಾರು ಹೇಳ್ತೀನಿ, ನೀವೇ ಹೇಳ್ಬೇಕು. ಅಮ್ಮಕ್ಕೂ ನಮಗೂ ಇವನು ಉದಿತರ ಅವ್ರೆ, ಅವ್ರು ಯಾರು ಅಂತಾರೆ ಗೊತ್ತಾಗಲ್ಲ. ಈ ಕಮೆಂಟ್ ಅಲ್ಲಿ ಹೇಳ್ಬೇಕು. ಅವನು ಇವನು ಇವನು ಯಾರು ಹೇಳ ಗೊತ್ತು ಗುಡ್ಡ ಅದೇ ಯಾರು ಹೇಳ ನಮ್ ಸಿದ್ದರಾಮಯ್ಯ ಎಣ್ಣೆಯಿಂದ ಎಣ್ಣೆಗೋಸ್ಕರ ಬರ್ತಾರೆ ಜನ. ಹೇಮಂತವ್ರೆ, ನೀವೆಲ್ಲ ಎಣ್ಣೆ ಹೊಡ್ತೀರಾ? ಚುಂಚನಗಿರಿ ಮಠ ಹೊಡಿದೆ. ಮಠ ಇದೆ. ಕಡೆಗರು ಜಾಸ್ತಿ ಇಂಗ್ಲೀಷ್ ಯೂಸ್ ಮಾಡಲ್ಲ, ಬೆಲೆ ಬರ್ತೀವಿ, ಕನ್ನಡ ಮಾತಾಡ್ತೀವಿ. ಇವರು ನಮ್ಮ ಹೇಮಂತವ್ರದ್ದು ಫುಲ್ ಅಪ್ಪನಾಗ ಕಡೆಗರು. ಆದ್ರೆ ಕಾರಲ್ಲ ಪಕ್ಕ ಪಕ್ಕ ಕನ್ನಡಿಗರು ನಮ್ಮ ಸಿಪ್ರಿಯರು ಸಿಪ್ರಿಯರಾಗಿ ಒಂದು ಕಮೆಂಟ್ ಯಾರು ಹೇಳಿ ಮಳೆ ಬರೋದ್ರ ಆಗುತ್ತೆ. ಫುಲ್ ಮೋಡ. ಏನ್ ಮಾಡ್ತೀರಾ? ಏನು ಮಾಡಕ್ಕಾಗಲ್ಲ. ಈ ಕಡೆ ಬಂದ್ರೆ ಫುಲ್ ಮಳೆನೆ. ಅದ್ರಂತೂ ಚಲೋ ಅಂತ ಉಳಿತಾನೆ ಇರುತ್ತೆ. ಚಿಲ್ಲಾಗೋತಲ್ಲ ವೆದರು. 5 ಗಂಟೆಗೆ ಇಷ್ಟೊಂದು ಚಿಲ್ಲಾಗೋಯ್ತು ಮಾತ್ರ. 6 ಗಂಟೆ 7 ಗಂಟೆ ಆದ್ರೆ ಕಾಣಿಸ್ತಾ ಐತೆ. ಆದ್ರೆ ಇವಾಗಿದ್ದು 5 ಗಂಟೆ ಇದೆಲ್ಲ ಫುಲ್ ಲೇಟ್. ಒಂದು ದೂರ ಇದ್ದಿದ್ದ ಮುಟ್ಟಾಗ ಬಂದರೆ ನಮ್ಮ ಕಡೆ ಎಲ್ಲ ಮುಳುಗೋಯ್ತು. ನಾಗೆ
ಮತ್ತೆ ಏನಪ್ಪ ಡೈಲಾಗ್ ಕೊಡ್ತಿದ್ದೀರಾ? ಯಾರು ಅವ್ರ ಕಂದ? ಕಂದ ಇಟ್ಕೋ ಕಂದ ಶಿವಾನಂದ ಇಟ್ಕೋ ನಂದ. ಶಿವಾನಂದ ಅವ್ರೆ, ನೀವು ಏನು ಮಾತಾಡ್ತಾರೆ? ಯಾಕೆ ಬೇಜಾರಾಗಿದ್ದೀರಾ? ಬಾಯ್ ಬಿಟ್ರೆ ಬರೀ ಹೊರಗಾರ ಮಾತಾಡ್ತೀರ. ಯಾರು ಮಾಡ್ರಿ ನೋಡ್ರಿ, ಇವ್ನು ಯಾರು ಏನಂತ ಹಂಗೆ ಮಾತಾಡ್ತಾನೆ. ಬರೀ ಹೊಲಗಾರ ಮಾತಾಡ್ತಾರೆ. ಹೊಲಗಾರ ಇದ್ದ ಜೊತೆ ಉಮೇಶ್ ಅವ್ರೆ ಹೇಳ್ರಿ, ಬರ್ರಿ ಡಾಕು ಉಮೇಶ್. ಇವ್ರು ನಮ್ಮ ಡಾಕು ಉಮೇಶ್ ಅಂತ ಮಕ್ಕ ತೋರಿಸ್ರಿ. ಡಾಕು ಉಮೇಶ್ ನಮ್ಮ ಡಾಕು ಕಳ್ಳ ಅಂತ ಇವ್ರು ಅಂತ ಕಳ್ಳ ಒಳ್ಳೆ ಹುಡುಗ. ಆದ್ರೂ ಅವನಿಗೆ ಡಾಕು ಒಂದು ಹೆಸರಿಕ್ಕಿದ್ರು, ಯಾಕೆ ಅಂತ ಗೊತ್ತಿಲ್ಲ ನಮಗೆ. ಈ ಹೆಸರಿಕ್ಕಿದ್ ಯಾರಪ್ಪ ಡಾಕು ಅಂತ? ಉಮೇಶ್ ಮಾತಾಡ್ರಿ ಯಾಕ್ರಿ? ಉಮೇಶ್ ಅವರು ಡೈಲಾಗ್ ಹೊಡೆದಿದ್ರೆ ಡೈಲಾಗ್ ಕಿಂಗ್ ಉಮೇಶ್ ಅವ್ರಿಗೆ, ಡೈಲಾಗ್ ಕಿಂಗ್ ಉಮೇಶ್ ಅವ್ರಿಗೆ. ಉಮೇಶ್ ಅವರೇ ಹೊಡಿದ್ರೆ ಏನು ಹೊಡಿತಾರೆ ಬೇಗ ಹೋಗಲೇ ಚಿಕ್ಕ ಬಸ್ಕೊಂಡು ಹೋಗಿ ಪಾಪ ವರ್ಷಗಟ್ಲೆಯಿಂದ ಸೌಜನ್ಯಕ್ಕೆ ಓಡಾಡೋರು ಬೇಜಾನ್ ಜನ ಅವ್ರೆ. ಆದ್ರೂ ಅವ್ರದ್ದೆಲ್ಲ ಹೆಸರಿಲ್ಲ. ನಿನ್ನೆ ಬಂದವರೆಲ್ಲ ಅವಳ ಹೆಸರು ಹೇಳ್ಕೊಂಡು ಪಾಪ ಸೌಜನ್ಯ ಅವ್ರ ಹೆಸರು ಹೇಳ್ಕೊಂಡು ತುಂಬಾ ಲೈಕ್ಸ್ ಫಾಲೋವರ್ಸ್ ಮಾಡ್ಕೊಂಡಿದ್ದಾರೆ. ಅವ್ರ ಬೆಳೆಗೋಸ್ಕರ ಸುಮ್ಮನೆ ಯಾರ್ಯಾರನ್ನ ಇನ್ನೊಂದು ಏನ್ ಗೊತ್ತಾ, ದೇವಸ್ಥಾನ ಪವಿತ್ರ ದೇವಸ್ಥಾನ, ಅದು ಧರ್ಮಸ್ಥಳ ಅಂದ್ರೆ ಆ ದೇವಸ್ಥಾನದ ಹೆಸರು ಹಾಳು ಮಾಡ್ತಾ ಇದಾರೆ. ಮತ್ತೆ ಅವರು ಯಾರು ತಪ್ಪು ಮಾಡೋರು ಬಿಡೋರೋ ಅದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಅದು ಬಿಟ್ಟು ಇವ್ನ ಯಾರೋ ಬಂದು ದೇವಮಾನವ, ನಕಲಿ ದೇವಮಾನವ ಅವೆಲ್ಲ ಯಾಕೆ ಬರಬೇಕು? ಮಕ್ಕಳು ಮಾಡೋ ಕೆಲಸ ಮಾಡ್ಕೊಂಡು ಮನೆ ಇರ್ಬೇಕು. ಈಗ ಮುಚ್ಕೊಂಡು ಸುಮ್ಮನೆ ಏನೇನೋ ಅವ್ರು ತಲೆ ಹಿಡ್ಕೊಂಡು ಜೀವನ ಮಾಡೋದು ಯಾಕೆ ಬೇಕು? ಅಲ್ಲ ಗುರು, ನಾನು ಹೇಳೋದು ಏನ್ ಗೊತ್ತಾ, ಮೇನು ಒಬ್ಬ ಧರ್ಮ, ನಮ್ಮ ಹಿಂದೂ ಧರ್ಮ ಅವರೇ ಸುಮ್ಮನೆ ಅವರು ಯಾರೋ ಒಬ್ಬ ಮುಸ್ಲಿಂ ಇನ್ನೊಬ್ಬ ಯಾರೋ ಒಬ್ಬ ಅಧರ್ಮಿ, ಅವನು ಧರ್ಮದ ಬಗ್ಗೆ ಮಾತಾಡ್ಬಾರ್ದಾವು. ಅಧರ್ಮಿ ಹೇಳ್ದ ಅನ್ಬಿಟ್ಟು ಸುಮ್ಮನೆ ಅವ್ನ ಮಾತು ಹೇಳ್ಕೊಂಡು ಎಲ್ಲಾರು ಜನ ತಪ್ಪು ಮಾಡ್ತಾ ಇದಾರೆ. ಆಯ್ತಾ, ಅದು ತಪ್ಪದು. ಅದು ತನಿಖೆ ಆದ್ಮೇಲೆ ಆಚೆ ಬಂದೇ ಬರುತ್ತೆ ಸತ್ಯ ಅನ್ನೋದು. ತುಂಬಾ ದಿವಸ ಇರಲ್ಲ. ಆಯ್ತಾ, ದೇವ್ರ ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ಎಂತವ್ರು ವರ್ಷ ಗಟ್ಟಲೆ ಮುಚ್ಚಿಕ್ಕೋರವ್ರೆ ಹಾಳಾಗೋರೆ. ಯಾವನು ಉತ್ತಾರ ಚಾನ್ಸ್ ಇಲ್ಲ ಅವೆಲ್ಲ. ಆಯ್ತಾ, ಇನ್ನೊಂದೇನ್ ಗೊತ್ತಾ, ಮೇನು ಧರ್ಮಸ್ಥಳದಲ್ಲಿ ಮೇನು ಅಣ್ಣಪ್ಪ ಅಂದ್ರೆ ಅದೊಂದು ಶಕ್ತಿ. ಆ ಶಕ್ತಿನ ಮೀರಿ ತಪ್ಪು ಮಾಡೋದು ತುಂಬಾ ಕಷ್ಟ ಇದೆ. ಹಂಗೂ ತಪ್ಪು ಮಾಡೋರು ಅಂದ್ರೆ ಅಣ್ಣ ಸ್ವಾಮಿ ನೋಡ್ಕೊಂತಾನೆ. ಅದು ಬಿಟ್ಟು ಇವರು ವಿಡಿಯೋ ಲೈಕಿಗೋಸ್ಕರ ಯೂಟ್ಯೂಬಲ್ಲಿ ಫೇಮಸ್ ಆಗಬೇಕು ಅಂತ ಏನೇನೋ ಹೇಳ್ಕೊಂಡೆ ಪಾದಯಾತ್ರೆ ಅಂತ ಅವೆಲ್ಲ ಯಾಕ್ರಿ ಬೇಕು? ಸುಮ್ಮನೆ ಬುರ್ಡೆ ಬಿಡ್ಕೊಂಡು ಯಾಕ್ರಿ ಓಡಾಡ್ಬೇಕು? ಅದು ಪಾದಯಾತ್ರೆ ಅಂದ್ಬಿಟ್ಟು ಕಾರಲ್ಲಿ ಓಡಾಡ್ಕೊಂಡು ಧರ್ಮಸ್ಥಳಕ್ಕೆ ಯಾವನ್ರಿ 3 ದಿವಸ ಪಾದಯಾತ್ರೆ ಮಾಡ್ತಾರೆ? ಜೀವ ಬೆದರಿಕೆ ಆಯ್ತು ರೀ. ಕೈಯಲ್ಲಿ ಮೊಬೈಲ್ ಐತಪ್ಪ, ವಿಡಿಯೋ ಮಾಡೋಕ್ಕಂತ ಜೀವ ಬೆದರಿಕೆ ಅಲ್ಲ. 3 ಜನ ಮೊಬೈಲು ಎಷ್ಟು 7-8 ಜನ ಇದ್ರಪ್ಪ, ಅವ್ರು ಯಾವಾಗ ಒಬ್ಬ ವಿಡಿಯೋ ಮಾಡಕತ್ತಾರ ಇವ ಮಾತು ಬೇರೆ ಎಲ್ಲ ಮಾತಾಡ್ತಾರೆ. ಇವೆಲ್ಲ ಮಾತಾಡೋರಿಗೆ ಒಂದು ವಿಡಿಯೋ ಮಾಡಕತ್ತಾರ ಅವೆಲ್ಲ. ಯಾವ್ದಾದ್ರು ಕಾರ್ ಹೇಳ್ತಾರೆ, ಹೇಳ ಬದಲು ವಿಡಿಯೋ ಮಾಡಿದ್ರೆ ನೀವು ನೋಡಿ ಫ್ರೆಂಡ್ಸ್, ಇಂಥ ಕಾರ್ ನಂಬರ್ ಅಂತ ಹೇಳಿದ್ರೆ ನಮ್ಮ ಜನ ನೋಡ್ಕೊತಿದ್ರು ಅಲ್ವಾ? ಸುಮ್ಮನೆ ಹೇಳಿದ್ರೆ ಏನ್ ಬಂತು ಪ್ರಯೋಜನ? ಸುಳ್ಳು ಹೇಳ್ಕೊಂಡು ಜೀವನ ಯಾಕೆ ಮಾಡ್ಬೇಕು ಹೇಳ್ರಿ? ದೇವಸ್ಥಾನ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಶಿವಾನಂದ ಈಜ ಬರುತ್ತಾ? ಮುಳುಗೋಗ್ಬಿಟ್ರ ನಮ್ಮನ್ನ ಹೇಳೋದೇ ಇವಾಗ ನಾವು ನಮ್ಮ ಅದು ಕರೆಕ್ಟ್ ಹೊಟ್ಟೆ ಇದೆಯಲ್ವಾ? ಬಲೂನ್ ಇದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಈಗ ನಾವು ಇನ್ನೇನು ಹತ್ತತ್ರ ಶ್ರೀ ಬೆಟ್ಟದ ಮಲ್ಲೇಶ್ವರ ಟೆಂಪಲ್ ಬಂದಿದ್ದೀವಿ. ವ್ಯೂ ಮಾತ್ರ ಸೂಪರ್ ಆಗೈತೆ. ದೊಡ್ಡ ಫ್ಯಾನ್ ನೋಡಕ್ಕೆ, ಆದ್ರೆ ಗಾಳಿನೇ ಬರ್ತಿಲ್ಲ ಗುರು. ಗಾಳಿ ಫ್ಯಾನಿಂದ ಬರ್ತಿಲ್ಲಪ್ಪ. ನೋಡ್ರಿ, ದೂರದಿಂದ ಚಿಕ್ಕ ಕಾಣಿಸುತ್ತೆ, ಹತ್ರ ಬರ್ತಾ ಫುಲ್ಲು ದೊಡ್ಡ ಕಾಣಿಸ್ತದೆ. ಫ್ಯಾನ್ ಮಾತ್ರ ಮಸ್ತ್ ವ್ಯೂ ಇದೆ ಗುರು ಮೇಲ್ಗಡೆ ಅಂತ ಅನ್ಕೊಂತಾ ಇದೀನಿ. ತುಂಬಾ ದಿವಸದಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತು ಹೋಗ್ತಾ ಇದೀವಿ. ಬನ್ನಿ, ವ್ಯೂ ಹೇಗಿದೆ ತೋರಿಸ್ತೀನಿ. ನೀವು ಒಂದೇ ಟ್ರಿಪ್ ಮಾಡ್ಕೊಂಡು ಬನ್ನಿ, ಫ್ಯಾಮಿಲಿ ಮಸ್ತ್ ಇರುತ್ತೆ. ಎಂಜಾಯ್ ಮಾಡಿ, ಖುಷಿ ಪಡಿ. ನಾವು ಎಂಜಾಯ್ ಮಾಡ್ಕೊಂತ ಬಂದಿದ್ದೀವಿ. ನಮ್ಮ ಹುಡುಗರೆಲ್ಲ ನೋಡಿ ಫ್ಯಾನ್ ಕೆಟ್ಟೋಗಿದೆ ಒಂದು, ಅದಕ್ಕೆ
ಅದಕ್ಕೆ ನಿಲ್ಸ್ಬಿಟ್ಟಿದ್ದಾರೆ, ನಿಂತೋಗಿದೆ, ಗಾಳಿ ಬರ್ತಾ ಇಲ್ಲ. ಬ್ರೋ ಫುಲ್ ವ್ಯೂ ಅಂತೂ ಫುಲ್ ಮಸ್ತ್ ಐತೆ, ಸೂಪರ್ ಆಗಿ ಕಾಣಿಸ್ತೈತೆ ಗುರು. ಒಳ್ಳೆ ಫ್ಯಾನ್ಗು ಈ ಬೆಟ್ಟ ಗುಡ್ಡಕ್ಕೂ ಒಳ್ಳೆ ವ್ಯೂ, ಸೂಪರ್ ಸಕ್ಕತ್ತಾಗೈತೆ ಮಾತ್ರ. ಮಿಸ್ ಮಾಡ್ಕೊಂಡ್ಬಿಡಿ, ಬನ್ನಿ ಎಂಜಾಯ್ ಮಾಡಿ, ಸಕ್ಕತ್ತಾಗೈತೆ ಮಾತ್ರ. ಎಂತ ಈ ಬೆಟ್ಟದ ಮೇಲೆ ಅಂತ ಮೇಲೆಲ್ಲ ತಗೊಂಡೋಗಿ ಏನು ಫಿಟ್ ಮಾಡಿದಾರೆ, ಮಸ್ತ್ ಫಿಟ್ ಮಾಡಿದಾರೆ ನೋಡಿ, ಸೂಪರ್ ಆಗೈತೆ ನೋಡಿ. ಫ್ಯಾನ್ ಮಾತ್ರ ಈ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ರೆ ಕರ್ಕೊಂಡ್ಬಂದು ತೋರಿಸಿ, ತುಂಬಾ ಖುಷಿ ಪಡ್ತಾರೆ. ನಾವೇ ಎಷ್ಟು ಖುಷಿ ಪಡ್ತಾ ಇದೀವಿ ಗುರು, ಇನ್ನ ಮಕ್ಕಳೆಲ್ಲ ಎಷ್ಟು ಖುಷಿ ಪಡ್ತಾರೆ. ಫುಲ್ ಶಿವಾನಂದ ಆಡ್ತಾವನೆ, ನಕ್ಕಿ ನಕ್ಕಿ ಉಳ್ಳಾಡ್ತಾವನೆ ನೋಡಿ. ಬಾಯ್ಸ್ ಹೆಂಗಿದೆ ಪ್ಲೇಸ್? ನಮ್ಮ ಫುಲ್ ಎಂಜಾಯ್ ಮಾಡಿದಾರೆ, ಖುಷಿ ಪಟ್ಟಿದ್ದಾರೆ, ಒಳ್ಳೆ ವ್ಯೂ ಇದೆ. ನಾನು ತುಂಬಾ ದಿವಸ ಈ ಫ್ಯಾನ್ ಹತ್ರಕ್ಕೆ ಬಂದು ನೋಡಕ್ ಆಗಿರ್ಲಿಲ್ಲ, ದೂರ ನೋಡ್ತಾ ಇದ್ದೆ. ಇವತ್ತು ಹತ್ರಕ್ಕೆ ಬಂದು ನೋಡೋಷ್ಟು ಟೈಮ್ ಉಂಟು ನಮ್ಗೂ ನೋಡಿ, ಸಕ್ಕತ್ತಾಗಿದೆ. ಅಮ್ಮಕ್ಕ ನೋಡ್ರಿ ಹಂಗೈತೆ ಫ್ಯಾನ್ ಮಾಡ, ಸೂಪರ್ ಆಗೈತೆ. ಯಪ್ಪ ನೋಡಿ ಇವ್ರು ತಪ್ಪ ಇದೆ, ನಿಮ್ ಮೊಬೈಲ್ ಅಂತೂ ಹಿಂಗ್ ಕಾಣಿಸ್ತದೆ, ಡೈರೆಕ್ಟ್ ನೋಡುವಂತ ಸಕ್ಕತ್ತ ಕಾಣಿಸ್ತೈತೆ. ಈ ಕಡೆ ಮಾತ್ರ ಒಳ್ಳೆ ವ್ಯೂ ಪಾಯಿಂಟ್, ಫುಲ್ಲು ಊರ ಕಾಣಿಸ್ತೈತೆ. ಯಪ್ಪ ಮಸ್ತ್ ಆಗೈತೆ ಗುರು ಫ್ಯಾನ್ ಮಾತ್ರ. ಯಪ್ಪ ನನ್ನ ಜೀವನದಾಗಿಂತ ಫ್ಯಾನ್ ನಾನು ಹತ್ರ ನೋಡೋದಿಲ್ಲ. ಫ್ರೆಂಡ್ಸ್ ಅಂತೂ ಇಂತೂ ಕೊನೆಗೂ ಪ್ಲೇಸ್ ರೀಚ್ ಆಗಿದ್ದೀವಿ. ನೋಡಿ ವ್ಯೂ ಪಾಯಿಂಟ್ ಸೂಪರ್ ಆಗಿದೆ. ಅದು ಒಂದು ಕರೆಂಟ್ ಅನ್ಸುತ್ತೆ. ಆದ್ರೂ ಸನ್ಸೆಟ್ ಆಗೋ ಟೈಮ್ ಇದ್ರೆ ಇನ್ನೂ ಮಸ್ತಾಗಿರೋದು. ಆದ್ರೆ ಏನ್ ಮಾಡ್ತಾರೆ, ಸನ್ಸೆಟ್ ಆಗೋಗಿದೆ. ಇವಾಗ ಬಂದಿದ್ದೀವಿ. ಅದು ವ್ಯೂ ಅಂತೂ ನೆಕ್ಸ್ಟ್ ಸೂಪರ್ ಆಗಿದೆ. ಮಿಸ್ ಮಾಡ್ಕೊಂಬಿಡಿ, ಬನ್ನಿ ಫ್ಯಾಮಿಲಿ ತಗೊಂಡು ಎಂಜಾಯ್ ಮಾಡಿ. ಫ್ರೆಂಡ್ಸ್ ನೋಡಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ ಗುರು. ಫ್ಯಾನ್ ನೋಡ್ರಿ ಫುಲ್ ಲೈನಿಗೆ ಸಕ್ಕದಾಗ ಕಾಣಿಸ್ತೈತೆ, ಮಸ್ತ್ ವ್ಯೂ ಐತೆ, ಸೂಪರ್ ಆಗಿ ಐತೆ ಮಾತ್ರ. ಇಂಥ ವ್ಯೂ ನೋಡಕ್ಕೆ ತುಂಬಾ ದಿವಸ ಭಾಗ್ಯ ಬಂದಿದೆ. ವ್ಯೂ ಸೂಪರ್ ಐತೆ. ಇದು ಮಲ್ಲೇಶ್ವರ ಟೆಂಪಲ್, ಸೂಪರ್ ಬಾಯ್ಸ್. ಜೋಶ್ ಗುರು, ಬೆಂಕಿ ಸಕ್ಕತ್ತಾಗೈತೆ. ಮುಕ್ಕು ಬಾರೇಶ್ ಬರದ್ದು ಬರ್ತಾ ಇದೀನಿ. ಫ್ರೆಂಡ್ಸ್ ಹೌ ಮಚ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅಂತ ವಿಡಿಯೋ ಹೇಳಿ. ನಿಮ್ಮ ಕಮೆಂಟ್ ಲೈಕ್ಗೋಸ್ಕರ ಕಾಯ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೂಪರ್, ಬಾಯ್, ಸಿ ಯು. ಬಾಯ್ಸ್ ಫ್ರೆಂಡ್ಸ್, ಮತ್ತೆ ಏನಪ್ಪಾ ಅಂದ್ರೆ ನಮ್ಮ ಗಜ ಬಂದವನ ಇಲ್ಲಿ. ನನ್ನ ತಮ್ಮ ಎತ್ಕೊಂಡ್ ಬಂದವ್ ನಮ್ಮ ಗಜನ ನೋಡಿ. ಅವ್ನ್ ಗಜ ಎತ್ಕೊಂಡು ಅವ್ನು ಬಂದಿದ್ದಾನೆ. ನಾನ್ ಬರ್ಬೇಕಾಯ್ತು ಲೆಕ್ಕ, ಆದ್ರೆ ಏನ್ ಮಾಡ್ತೀರಾ, ನಾನು ಕಾರಲ್ಲಿ ಬಂದೆ, ಅದರಿಂದಾಗಿ ಇವನು ಬೈಕ್ ತಗೊಂಡಿದ್ದಾನೆ. ಇಲ್ಲಿ ಮೀಟ್ ಆಗಿದ್ದೀವಿ ನೋಡಿ. ದೊಡ್ಡ ಫ್ಯಾನ್, ಸೂಪರ್ ಆಗೈತೆ. ಅವ್ರ ಲೊಕೇಶನ್ ಮಾತ್ರ ಫುಲ್ ಎಂಜಾಯ್ ಮಾಡ್ದೋ, ಸಕ್ಕತ್ತಾಗೈತೆ, ಸೂಪರ್. ವಾ, ಸಿ ಯು, ಬಾಯ್. ನೋಡಿ ದೇವಸ್ಥಾನ, ಇಲ್ಲೊಂದು ಮೆಟ್ಲೈತೆ, ಮತ್ತೆ ಈ ಕಡೆ ಒಂದು ಮೆಟ್ಲೈತೆ. ಸೂಪರ್ ಆಗಿದೆ ದೇವಸ್ಥಾನ ಮಾತ್ರ. ಆದರೆ ನಾವು ಬೇಗ ಬಂದಿಲ್ಲ, ಬಾಕ್ಲು ಹಾಕ್ಬಿಟ್ಟಿತ್ತು, ಅದರಿಂದಾಗಿ ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಲಿಲ್ಲ. ನೋಡಿ ಇದು ಮೇನ್ ದೇವಸ್ಥಾನ ಎಂಟ್ರೆನ್ಸು. ಮತ್ತೆ ಹಿಂಗೆ ತಿರುಗಿದ್ರೆ ನೋಡಿ, ಈ ಕಡೆ ಫುಲ್ಲು ಸೂಪರ್ ವ್ಯೂ ಕಾಣಿಸ್ತೀವಿ ಬ್ರೋ. ಹೆಂಗೈತೆ ಅಂದರೆ ವ್ಯೂ ಮಾತ್ರ ನೋಡಿ, ಇನ್ನೊಂದು ಸಕ್ಕತ್ತಾಗೈತೆ ಇವರು ಮಾತ್ರ. ಸೂಪರ್ ವ್ಯೂ ಮಾತ್ರ. ನಾವು ಪಂಚಾಯತ್ ಓಡ್ತಾ ಇದ್ದೀವಿ. ಇಲ್ಲ ನಾವು ಧರ್ಮಸ್ಥಳ ಕಡೆ ಓಡ್ತಾ ಇದ್ದೀವಿ. ನೈಟ್ ಹೋಗಿ ಧರ್ಮಸ್ಥಳ ಆಗಿ ಬೆಳಗ್ಗೆ ಧರ್ಮಸ್ಥಳದಲ್ಲಿ